असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಸಭ್ಯರ ಶಿವಲಿಂಗಪ್ಪನವರ ಆದಿಯಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಉದ್ಘಾಟನೆ ಮಾಡಿದಂತಹ ಶಿವಲಿಂಗಪ್ಪ ಅವರು ಒಂದೆರಡು ಉದ್ಘಾಟನಾ ನುಡಿಗಳನ್ನ ನುಡಿಬೇಕಂತೇಳಿ ಕೇಳ್ಕೊತಾ ಇದ್ದಾರೆ. ಚಾಮುಂಡೇಶ್ವರಿ ಕಲಾ ಬಳಗದ ವತಿಯಿಂದ ನಮ್ಮ ರಾಮನಗರ ನಗರ ವ್ಯಾಪ್ತಿಯ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸತಕ್ಕಂಥ ಭಕ್ತ ಪ್ರಹ್ಲಾದ ಎಂಬ ಪೌರಾಣಿಕ ನಾಟಕದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಕೆಲ ಗೌರವಾನ್ವಿತ ಗಣ್ಯರೇ ಮತ್ತು ಪಾತ್ರಧಾರಿಗಳೇ, ವಾದ್ಯವೃಂದದವರೇ, ಇಲ್ಲಿ ನಾಟಕ ಪ್ರದರ್ಶನ ವೀಕ್ಷಿಸಲು ಬಂದಿರತಕ್ಕಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿರೇ, ತಂದೆ ತಾಯಂದಿರೇ, ಯುವಕ ಸ್ನೇಹಿತರೆ, ಇವತ್ತು ದಿವಸ ನಾಟಕ ನಮ್ಮ ರಾಮನಗರದಲ್ಲಿ ಏನಾಗಿದೆ ಅಂದರೆ ನಿಮಗೆಲ್ಲ ಗೊತ್ತಿರೋ ವಿಚಾರ. ರಾಮನಗರ ನಮ್ಮ ಸ್ಟೇಟಲ್ಲಿ ರಾಮನಗರ ಬಿಟ್ಟರೆ ಮಾಗಡಿ ಎರಡನೇ ತಾಲೂಕು ಅಂತ ಅನ್ನಿಸ್ತದೆ ನನಗೆ. ಯಾಕೆಂದರೆ ಇವತ್ತು ಏನೇ ಯಾವುದೇ ಕಷ್ಟ ಸುಖ ಬಂದು ಏನಾದರೂ ತೊಂದರೆ ಆಗಿರಲಿ, ಎಷ್ಟಾದ್ರೂ ಕಷ್ಟ ಬಿದ್ದು ಯಾರನ್ನೇ ನಂಬಿಕೊಂಡು ಇವರು ನಾಟಕ ಆಡಲಿಲ್ಲ. ಪಾತ್ರಧಾರಿಗಳು ಪಾಪ ಕಲಿತು ಕಷ್ಟಪಟ್ಟು ವೀಕ್ಷಣೆ ಮಾಡಿ ಜನಕ್ಕೆ ಏನೋ ಒಂದು ಬಂದು ಕುತ್ಕೊಂಡು ನಾವು ಒಂದು ಸಮಯ ಕಳೀಲಿ, ಟಿ ವಿ ಚಾನಲು ಮೊಬೈಲು ನೋಡೋದು ಸಹಜ ಇದ್ದುತ್ತೆ ಅಂದ್ಬಿಟ್ಟು ಅವ್ರ ಕಷ್ಟ ದೇವರಿಗೆ ಗೊತ್ತು. ನಾಟಕ ಆಡ್ಬೇಕಾದ್ರೆ ಇವತ್ತು ಎಷ್ಟೋ ಜನ ನಾಟಕ ಆಡಿ ನಮ್ಮ ಮತ್ತು ಬೈರೇಗೌಡರು ನಾಟಕ ಸ್ಥಾಪನೆ ಮಾಡಿದವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಬೈರೇಗೌಡರು. ಅವರಿಗೆ ಕನ್ನಡ ರಾಜ್ಯೋತ್ಸವ ಬಂತು ಅಷ್ಟೇ, ಆದರೂ ನಾಟಕ ಇಲ್ಲಿ ಸೃಷ್ಟಿ ಮಾಡಿದ ಸೃಷ್ಟಿ ಕಾರ್ಯಕರ್ತರೇ ಅವರು. ಸೃಷ್ಟಿ ಮಾಡಿದಂಥ ಕಾರ್ಯಕರ್ತರು ಬೈರೇಗೌಡ್ರೆ. ಆದರೂ ಪಾಪ ಅವರಿವತ್ತು ಹೊರಗಡೆ ಹೋಗಿ ಬೆಂಗಳೂರಿನಲ್ಲಿ ಸೇರ್ಕೊಂಡಿದ್ದಾರೆ. ಅದನ್ನ ಉಳಿಸ್ಕೊಂಡು ನಮ್ಮ ಪಾತ್ರಧಾರಿಗಳು, ನಮ್ಮ ಕಲಾ ಬಳಗದವರು, ಸುಮಾರು ಕಲಾ ಬಳಗ ಆಗಿರಲಿ, ಚಾಮುಂಡೇಶ್ವರಿ ಕಲಾ ಬಳಗ ಆಗ್ಬೋದು, ಆಂಜನೇಯ ಸ್ವಾಮಿ ಕಲಾ ಬಳಗ, ಇನ್ನು ಯಾವ ಸುಮಾರವೇ, ಅವರೆಲ್ಲ ಕಷ್ಟಪಟ್ಟು ಕೊನೆಗಂಟೆ ನಾಟಕ ಇವತ್ತು ಬೆಳಗ್ಗೆಯಲ್ಲಿ ಜೀನ್ಸ್ಗೆ ದುಡ್ಡು ಕೊಡಬೇಕು, ಹೆಂಗ್ ಮಾಡೋದು ಏನು ಅಂತ ಯೋಚನೆ ಮಾಡಿ ಆ ನಾಟಕ ಕಲಿತಾ ಇರ್ತಾರೆ. ಅದೆಲ್ಲ ತಾವೆಲ್ಲ ದಯಮಾಡಿ ಪ್ರದರ್ಶನ ವೀಕ್ಷಿಸಬೇಕು ಅಂತ ಕೇಳ್ತಾ, ಮತ್ತೆ ಇವತ್ತು ನಾಟಕ 3ನೇ ದಿನ. ಕಾರಣ ಏನಂದ್ರೆ ಇವತ್ತು ನಮ್ಮ ಗೋಪಾಲಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನೀವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಮತ್ತೆ ಇವತ್ತು ಆಡ್ತಾ ಇರುವಂತ ನಾಟಕ ಭಕ್ತ ಪ್ರಹ್ಲಾದ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಇದು 2ನೇದಂತೆ ಅಷ್ಟೇ, 2ನೇದು ಮಾತ್ರ. ಇದು ಕಷ್ಟಕರವಾದ ನಾಟಕ. ಹಾರ್ಮೋನಿಯಂ ಮಾಸ್ಟ್ರು ಇವರೆಲ್ಲ ಗುರುಗಳೆಲ್ಲ ಸೇರಿ ಒಂದು ಕಷ್ಟದಿಂದ ನಾಟಕ ಕಲಿಸಿದ್ದಾರೆ. ಈ ಭಕ್ತ ಪ್ರಹ್ಲಾದ ನಾಟಕನ ದಯಮಾಡಿ ತಾವೆಲ್ಲ ಆಚೆ ಹೋಗಿರುವಂತವರು ಬಂದು ಕುಂತ್ಕೊಂಡು ನಾಟಕ ವೀಕ್ಷಣೆ ಮಾಡಿ ಪಾತ್ರ ವರ್ಗದವರಿಗೆ ಪ್ರೋತ್ಸಾಹ ಮಾಡಿ ದಯಮಾಡಿ. ಇದು ಹೆಚ್ಚಿಗೆ ಆಡೋದಿಲ್ಲ ಭಕ್ತ ಪ್ರಹ್ಲಾದ, ಎಲ್ಲ ವಿರಳವಾದ ನಾಟಕ. ತಾವೆಲ್ಲ ಪ್ರೋತ್ಸಾಹಿಸಿ ನಾಟಕ ಪಾತ್ರಧಾರಿಗಳಿಗೆ ಪ್ರೋತ್ಸಾಹ ಮಾಡ್ತೀರಂತ ಹೇಳಿ ನಂಬಿ ನನ್ನೊಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಗೌರವಾನ್ವಿತ ಗಣ್ಯರಿಗೆ ಮತ್ತೆ ಪಾತ್ರಧಾರಿಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಉದ್ಘಾಟನಾ ನುಡಿಗಳ ಆಡಿದಂತಹ ಶಿವಲಿಂಗಪ್ಪ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಮುಖ್ಯ ಅತಿಥಿಗಳಾದ ರಾಜಣ್ಣ ಅವರು ಒಂದೆರಡು ಈ ನಾಟಕದ ಪರವಾಗಿ ಮಾತನಾಡಬೇಕಂತ ಕೇಳ್ಕೊತಾ ಇದ್ದಾರೆ. ದಯಮಾಡಿ ರಾಜಣ್ಣ ಅವರು ಮಾತಾಡಬೇಕು. ರಾಜಣ್ಣ ಅವರು ಮಾತನಾಡಲ್ಲ ಅಂತ ಹೇಳಿ ಈಗ ನಮ್ಮ ಹಿರಿಯ ರಂಗಭೂಮಿ ಕಲಾವಿದರು, ಹರಿಕಥಾ ವಿದ್ವಾನ್, ಅದ್ಭುತ ಕಂಠವನ್ನು ಹೊಂದಿರುವ ನಮ್ಮ ಪ್ರೀತಿಯ ಶಿವಕುಮಾರ್ ಶಾಸ್ತ್ರಿಗಳು ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ನುಡಿಗಳನ್ನು ಆಡ್ಬೇಕಂತ ಹೇಳಿ ಕೇಳ್ತಾರೆ. ಬನ್ನಿ ಸರ್. ಶ್ರೀ ಆಂಜನೇಯ ಸ್ವಾಮಿ ಕಲಾ ಸಂಘ ಸಾಂಸ್ಕೃತಿಕ ಬೆಳ್ಳಿಯವರು ಚಾಮುಂಡೇಶ್ವರಿ ಕಲಾ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ನಾಟಕೋತ್ಸವದ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡಿರುವಂತಹ ಸಂದರ್ಭದಲ್ಲಿ ಪ್ರಥಮದಲ್ಲಿ ನಮ್ಮ ಸ್ನೇಹಿತರು ಕಲಾ
ಹಬ್ಬದ ಶುಭಾಶಯಗಳನ್ನ ನಮ್ಮ ಬೇಲಿಗುಂಡಿ ಗೋವಿಂದರಾಜ್ ಅವರ ದಕ್ಷಿಣ ನಿರ್ದೇಶನದಲ್ಲಿ ಬೆಂಗಳೂರು ಮತ್ತು ಅನೇಕ ನುರಿತ ಕಲಾವಿದರಿಂದ ಒಬ್ಬೊಬ್ಬರು ಕೂಡ ಅದ್ಭುತವಾದ ಕಲೆಯನ್ನ ಪ್ರದರ್ಶನ ಮಾಡೋದ್ರ ಜೊತೆಗೆ ನಾನು ಹಿರಣ್ಯಕಶಿಪುವಿನ ದರ್ಬಾರ್ ಸೀನಲ್ಲಿ ಬಂದು ಕೂತವನು. ಈಗ ಈ ಕಾರ್ಯಕ್ರಮದಲ್ಲಿ ಈಗೆಂದು ಎಲ್ಲ ಒಂದು ಪ್ರತಿಭೆಗಳು ಬಹಳ ಚೆನ್ನಾಗಿ ಅದ್ಭುತವಾಗಿ 3ನೇ ದಿವಸದ ಈ ನಾಟಕೋತ್ಸವದ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಇದೆ. ಬಹಳ ಸಂತೋಷವಾಯಿತು. ಇವತ್ತು ನಮ್ಮ ಗೋಪಾಲಣ್ಣನವರ ಆಯೋಜಿಸಿರುವಂತಹ ಈ ಕಾರ್ಯಕ್ರಮಕ್ಕೆ ನಾನು ವಿಶೇಷವಾಗಿ ಇವತ್ತು ಭಕ್ತ ಪ್ರಹ್ಲಾದ ನಾಟಕ ನೋಡಬೇಕು ಅನ್ನೋ ಆಸೆಯಿಂದಲೇ ಇವತ್ತು ಬಿಡುವು ಮಾಡಿಕೊಂಡು ಇವತ್ತು ಬಂದೆ. ಇನ್ನೊಂದು ವಿಶೇಷವಾದ ವಿಚಾರ ಏನಪ್ಪಾ ಅಂದ್ರೆ, ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಎಲ್ಲಾ ಕಲಾಭಿಮಾನಿಗಳಿಗೂ ನಮ್ಮ ಗೋಪಾಲಣ್ಣ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಕೊಳ್ಳೆಗಾಲದ ಎಸ್ ಸಿ ವೆಂಕಟೇಶ್ ಅಂತ ಕೀಬೋರ್ಡ್ ವಾದಕರು. ನಾಟಕಕ್ಕೆ ಈ ವಾದ್ಯವನ್ನು ಪರಿಚಯ ಮಾಡಿದಂತ ಒಂದು ಮಹಾನ್ ಕಲಾವಿದ. ಮತ್ತೆ ಇಲ್ಲಿರುವ ಗುರುಗಳಿಗೆ ಮತ್ತೆ ಎಲ್ಲಾ ಗುರುಗಳಿಗೂ ಕೂಡ ಬಹಳ ಅಚ್ಚುಮೆಚ್ಚಿನ ಕೀಬೋರ್ಡ್ ವಾದಕರಾಗಿ ಈಗ ಕೀಬೋರ್ಡ್ ನುಡಿಸ್ತಾ ಇರೋದು ಅವರ ತಮ್ಮನೆ ಷಣ್ಮುಖ ಸಂಜಾತ. ಈ ಮಹಾನ್ ಭಾವರಿಗೆ 45 ವರ್ಷ ಕಲಾ ಸೇವೆಯನ್ನು ಸಲ್ಲಿಸಿದಂತ ಇವರಿಗೆ ಕಿಡ್ನಿ ವೈಫಲ್ಯದಿಂದ ಕಲೆಯನ್ನೇ ಬಿಡುವಂತಹ ಸ್ಥಿತಿ ಬಂದಾಗ ಅವರ ಧರ್ಮಪತ್ನಿಯವರು ಅವರಿಗೆ ಆ ಅಂಗಾಂಗ ದಾನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಕೆಂಗೇರಿಯ ಅಪೋಲೋ ಆಸ್ಪತ್ರೆಯಲ್ಲಿ ಮುಂದಿನ ತಿಂಗಳು ಅವರಿಗೆ ಆಪರೇಷನ್ ಆಗ್ತಾ ಇದೆ. ಈಗಾಗಲೇ ಹಾರ್ಟ್ ಬೈಪಾಸ್ ಸರ್ಜರಿ ಆಗಿದೆ. ಅವರ ಒಂದು ಆರ್ಥಿಕತೆಗೆ ಮತ್ತು ಅವರಿಗೆ ಸಾಂತ್ವನ ಹೇಳುವಂತಹ ಒಂದು ಕಾರ್ಯಕ್ರಮವನ್ನ ನಿಮಗೆಲ್ಲ ಗೊತ್ತು. 9ನೇ ತಾರೀಕು ಮೈಸೂರಿನ ಪುರಭವನದಲ್ಲಿ ನಾವು ಹಮ್ಮಿಕೊಂಡಿರೋದ್ರಿಂದ ದಯಮಾಡಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೆಳಗ್ಗೆ 9ರಿಂದ ಸಂಜೆ 9ರ ತನಕ ಕಾರ್ಯಕ್ರಮವನ್ನ ರಂಗಗೀತೆ, ರಂಗಸಮರ ಮತ್ತು ರಂಗದೃಶ್ಯಾವಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಅವತ್ತು ದಯಮಾಡಿ ನಾಡಿನ ಎಲ್ಲಾ ಮೂಲೆಗಳಿಂದ ಬರ್ತಾ ಇರುವ ಕಲಾವಿದರುಗಳೆಲ್ಲರ ಒಂದು ಸಮಾವೇಶ ಮತ್ತೆ ನಮ್ಮ ವೆಂಕಟೇಶ್ ಅವರಿಗೆ ಒಂದು ಧೈರ್ಯವನ್ನು ತುಂಬುವಂತ ಅವರು ಮತ್ತೆ ನಾಟಕದಲ್ಲಿ ಉಳಿಸ್ಕೊಂಡು ಅಂತ ಡಾಕ್ಟರ್ ಆಶ್ವಾಸನೆ ಕೊಟ್ಟಿದ್ದಾರೆ. ನನ್ನ ಆಪರೇಷನ್ ಮಾಡಿಕೊಂಡಿರೋರು ತುಂಬಾ ಜನ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆ. 20 ವರ್ಷಗಳು ಕಳೆದಿದೆ. ಧೈರ್ಯವಾಗಿ ನೀವು ರಂಗಭೂಮಿಯಲ್ಲಿ ಮತ್ತೆ ನುಡಿಸ್ತೀರಾ ಅಂತ ಅವರು ಆಶ್ವಾಸನೆ ಕೊಟ್ಟ ಮೇಲೆ ಎಲ್ಲರೂ ಸೇರಿ ಆ ಒಂದು ಆರ್ಥಿಕತೆ ಮತ್ತು ಸಾಂತ್ವನ ಹೇಳುವಂತ ಕಾರ್ಯಕ್ರಮವನ್ನ ಮೈಸೂರು ಟೌನ್ ಹಾಲ್ನಲ್ಲಿ ಹಮ್ಮಿಕೊಳ್ಳೋದ್ರಿಂದ ದಯವಿಟ್ಟು ತಾವೆಲ್ಲ ಡ್ರಾಮಾ ಮಾಸ್ಟರ್ಗಳು, ಎಲ್ಲಾ ರಂಗಭೂಮಿ ಕಲಾವಿದರು, ತಬಲಾ ವಿದ್ವಾಂಸರು, ಏಕತಾ ಸಂಗೀತ ಕಲಾವಿದರು, ಎಲ್ಲಾ ಪ್ರಕಾರದ ರಂಗಭೂಮಿಯ ಮತ್ತು ಎಲ್ಲಾ ರೀತಿಯ ಕಲಾವಿದರುಗಳು ಕೂಡ ಅವತ್ತು ಬಂದು ವೆಂಕಟೇಶ್ ಅವರ ಕೊಳ್ಳೆಗಾಲ 45 ವರ್ಷಗಳ ಸೇವೆ ಸಲ್ಲಿಸಿ ಈ ಒಂದು ಅಂಬೇಡ್ಕರ್ ಭವನದಲ್ಲೂ 100 ನಾಟಕಗಳನ್ನು ನುಡಿಸಿದ್ದಾರೆ. ಇಲ್ಲಿರೋ ಕಲಾವಿದರಿಗೆಲ್ಲ ಅವರಿಗೆ ದಯವಿಟ್ಟು ಸಾಂತ್ವನ ಹೇಳೋದ್ರ ಜೊತೆಗೆ ದಯಮಾಡಿ ಆರ್ಥಿಕ ಸಹಾಯವನ್ನು ತಾವೆಲ್ಲರೂ ಕೂಡ ಮಾಡುವುದಕ್ಕೆ ಜೊತೆಗೆ ಅನೇಕ ಜನ ಆನ್ಲೈನ್ ಅಲ್ಲೂ ಕೂಡ ಈಗಾಗಲೇ ಅವರಿಗೆ ಕೊಡ್ತಾ ಇದ್ದಾರೆ, ಆರ್ಥಿಕತೆ ಸಹಾಯ ಮಾಡ್ತಾ ಇದ್ದಾರೆ. ಒಂದು 15 ಲಕ್ಷಗಳ ಒಂದು ವೆಚ್ಚ ಆಗ್ತಾ ಇರುವಂತಹ ಆಪರೇಷನ್ ಇಂದ ಬಂದು ಅವರು ಮತ್ತೆ ಹಸನ್ಮುಖಿಯಾಗಿ ಈ ಒಂದು ವಾದ್ಯವನ್ನು ನುಡಿಸುವಂತ ಶಕ್ತಿಯನ್ನ ಭುವನೇಶ್ವರಿ ಆ ಚಾಮುಂಡೇಶ್ವರಿ ಕೊಟ್ಟು ಕಾಪಾಡಲಿ ಅಂತ ರಾಮನಗರದ ನಮ್ಮ ಚಾಮುಂಡೇಶ್ವರಿ ಕಲಾಕೃಷ್ಣ ಗೋಪಾಲಣ್ಣನವರ ಪರವಾಗಿ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ 9ನೇ ತಾರೀಕು ಬರಮಾಡ್ಕೊತಾ ಇದ್ದೀನಿ. ದಯಮಾಡಿ ಬರಬೇಕು ಅಂತ ನಮ್ಮ ದಶಪಾಲ್ ಅವರು ಮತ್ತು ಶಂಕರ್ ಅವರು ಇಲ್ಲೇ ಇದ್ದಾರೆ, ನಮ್ಮ ಗೋವಿಂದರಾಜ್ ಮಾಸ್ಟರ್ ಇಲ್ಲೇ ಇದ್ದಾರೆ. ದಯವಿಟ್ಟು ಎಲ್ಲರ ಪರವಾಗಿ ನಾನು ಕೇಳ್ಕೊತಾ ಇರೋದು ಎಲ್ಲ ಗಣ್ಯಾತಿಥಿ ಮಹಾಶಯರು ರಂಗಭೂಮಿಯನ್ನು ಉಳಿಸಿ ರಂಗ ಕಲಾವಿದರನ್ನ ತಾವೆಲ್ಲರೂ ಕೂಡ ಸಂತೈಸಿ ಹಾರೈಸಿ ಅಂತ ಈ ಮೂಲಕ ತಮ್ಮನ್ನು ಕಳಕಳಿಯಿಂದ ಕೇಳ್ತಾ ತುಂಬಾ ಅದ್ಭುತವಾಗಿ ಬರ್ತಾ ಇರೋ ನಾಟಕದಲ್ಲಿ ನಾವು ಬೇಗ ಮುಂದಿನ ದೃಶ್ಯಕ್ಕೆ ಅವಕಾಶ ಮಾಡಿಕೊಡೋಣ. ಈ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳಾಡೋದಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಧನ್ಯವಾದಗಳು. ದಯಮಾಡಿ ಅಂತಹ ಕಲಾರತ್ನ, ಅಂತಹ ಸರಸ್ವತಿ ಪುತ್ರನನ್ನ ನಾವೆಲ್ಲ ಸೇರಿ ಉಳಿಸ್ಕೊಳ್ಳೋಣ, ಅವರ ಆರೋಗ್ಯವನ್ನು ಸ್ಥಿರ ಮಾಡೋಣ. ದಯವಿಟ್ಟು ಆರ್ಥಿಕವಾಗಿ ಸಹಾಯ ಮಾಡಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 9ನೇ ತಾರೀಕು ದಯಮಾಡಿ ಬನ್ನಿ, ನಾವೆಲ್ಲ ಇರ್ತೀವಿ. ದಯವಿಟ್ಟು ಬಂದು ಅವ್ರಿಗೊಂದು ಸಹಾಯ ಮಾಡಿ, ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕಲಾವಿದರು ಬದುಕು ಅಂತಂದ್ರೆ ಯಾವಾಗಲೂ ದುರಂತ ಮಹಿಳೆ. ಅವರಂತಹ ಫಾಸ್ಟೆಸ್ಟ್ ಕೀಬೋರ್ಡಿಸ್ಟ್ ನಾಟಕ ರಂಗಭೂಮಿ ನಾನು ಯಾರು ನೋಡಲಿಲ್ಲ. ಏಕೆಂತಂದ್ರೆ ಕುರುಕ್ಷೇತ್ರ ರಾಮಾಯಣಕ್ಕೆ ಸಾಕಷ್ಟು ಕೀಬೋರ್ಡ್ ವಾದಕರಿದ್ದಾರೆ, ಎಲ್ಲರೂ ನುಡಿಸ್ತಾರೆ. ಆದ್ರೆ ವಿಭಿನ್ನ ರೀತಿಯ ನಾಟಕಗಳಿಗೆ, ಈಗ ಉದಾಹರಣೆಗೆ ಪ್ರಬಲಿಗಳಲ್ಲೇ ಇರ್ಬೋದು,
ಭಕ್ತ ಪ್ರಹ್ಲಾದ ಇರಬೇಕು, ಹರಿಶ್ಚಂದ್ರ ನಾಟಕ ಇರ್ಬೋದು, ಈ ತರ ದಕ್ಷಯಜ್ಞ ನಾಟಕ ಇಂಥವಕ್ಕೆ ಅವರು ನಿಪುಣರು. ಅದು ದಕ್ಷಯಜ್ಞದಲ್ಲಿ ವೆಂಕಟೇಶಣ್ಣ ದಶಬಲನ ಜೋಡಿ ಇತ್ತು ಅಂದ್ರೆ ನಮ್ಗೆ ಆನಂದವೇ ಆನಂದ. ಹಾಗಾಗಿ ಅವರು ಮತ್ತೆ ಈ ರಂಗಭೂಮಿಗೆ ಬಂದು ಕಲಾ ಸೇವೆ ಇನ್ನಷ್ಟು ವರ್ಷಗಳ ಕಾಲ ಮಾಡ್ಲಿ. ಹಾಗಾಗಿ ನಮ್ಮ ಶಿವಕುಮಾರ್ ಶಾಸ್ತ್ರಿಗಳು ಅವರ ಒಂದು ನೇತೃತ್ವದಲ್ಲಿ ಬೇಲುಂಡಿ ಗೋವಿಂದರಾಜಣ್ಣ ಹಾಗೆ ದಶಬಲಣ್ಣ ಹಾಗೆ ಷಣ್ಮುಗರವರು ಅವರ ಸಹೋದರರು ಇವರು ಒಂದು 4 ದಿನದ ಒಂದು ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಗೀತ ಗಾಯನ ಕಾರ್ಯಕ್ರಮ ಮಾಡುವುದರ ಮೂಲಕ ಅವರ ಸಹಾಯಾರ್ಥವಾಗಿ ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ಆಯೋಜಿಸಿದ್ದಾರೆ. ನಾವು ಕೂಡ 9ನೇ ತಾರೀಕು ಹೋಗಲಿದ್ದೇವೆ. ನಮ್ಮ ಒಳಗೂಡಿ ಎಲ್ಲರೂ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಆ ಕಲಾವಿದನ ಒಂದು ಬದುಕಿಗೆ ಇನ್ನು ಚೈತನ್ಯ ನೀಡಿ ಅಂತ ಹೇಳ್ತಾ ನಾನು ಕೂಡ ನಮ್ಮ ರಾಮನಗರದ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಲ್ಲಾ ಕಲಾವಿದರ ಪರವಾಗಿ, ಎಲ್ಲ ಕಲಾ ಬಳಗಗಳ ಪರವಾಗಿ, ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಸವಿನಯದಿಂದ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ 9ನೇ ತಾರೀಕು ಮೈಸೂರಿನಲ್ಲಿ ಅವರ ಕಾರ್ಯಕ್ರಮಕ್ಕೆ ಭಾಗಿಗಳಾಗಿ ಅಂತ ಕೇಳ್ಕೊಂತ ಈ ಸಂದರ್ಭದಲ್ಲಿ ವೆಂಕಟೇಶಣ್ಣವರ ಬಗ್ಗೆ ಒಂದು ಕೋರಿಕೆ ನುಡಿಗಳನ್ನು ಆಡಿದಂತ ನಮ್ಮ ಶಿವಕುಮಾರ್ ಶಾಸ್ತ್ರಿಗಳು ಒಂದು ಚರಣದ ಒಂದು ಹಾಡನ್ನ ನಿಮ್ಮಗಳ ಮುಂದೆ ಸಾದರಪಡಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ರಾಜ್ಕುಮಾರ್ ಅವರು ಭಕ್ತ ಅಂಬರೀಷ ನಾಟಕದಲ್ಲಿ ಚಿತ್ರಣೆ ಮಾಡಬೇಕು ಅಂತಿದ್ದಂತ ಮಹಾನ್ ಕಲಾವಿದರು. ಅವರಿಗೆ ಇಷ್ಟವಾದಂತ ಅಂಬರೀಷ ನಾಟಕದ ಒಂದು ರಂಗಗೀತೆಯನ್ನ ನಮ್ಮ ವೆಂಕಟೇಶ್ ಅವರ ಒಂದು ಸ್ನೇಹದ ಸಂಕೋಲೆಯಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅದೊಂದು ಗೀತೆ ನಾಡ್ತಾ ನಿರ್ಗಮಿಸ್ತೇನೆ. ಲೋಕ ಸುಖ
ಪಟೇಲ್ ಗಂಗರಾಜಣ್ಣವರು ಈ ಸಾರಿ ವೇದಿಕೆ ಮೇಲೆ ಬಂದಿದ್ದಾರೆ. ಅವ್ರನ್ನ ನೇರವಾಗಿ ನಾನು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಮ್ಮ ಸ್ನೇಹಿತರಲ್ಲಿ ಅವ್ರ ಜೊತೆ ಮಾತಾಡಿದಾಗ ಸನ್ಮಾನ್ಯ ವೆಂಕಟೇಶ್ ಅವರವರಿಗೆ 1,10,10,000 ರೂಪಾಯಿಗಳನ್ನು ಅವರು ಕೊಡೋದಕ್ಕೆ ನನಗೆ ಹೇಳ್ಕೊಡಿ ಅಂತ ಅವ್ರ ವಿಚಾರ ಮುಟ್ಟಿಸಿದ್ರು. ಅವರು ಒಳ್ಳೆ ಸಮಯಕ್ಕೆ ಈಗ ಬಂದರು. ಅವರಿಗೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ವೇದಿಕೆಯ ನಮ್ಮ ಶಿವಲಿಂಗನವರು ಮಾತಾಡ್ತಾರೆ. ಇದೀಗ ತಾನೇ ಆಗಮಿಸಿದಂತಹ ಹಿರಿಯ ರಂಗಭೂಮಿ ಕಲಾವಿದರು ಬೆಂಗಳೂರಿನ ಪಟೇಲ್ ಗಂಗರಾಜನ್ ಅವರಿಗೆ ಕಾರ್ಯಕ್ರಮವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಕೋಟನ್ ರಾಮಣ್ಣ ಅವರು ಕರ್ನಾಟಕ ಪೀಡಿತ ಅವರು ಕೂಡ ದಯಮಾಡಿ ಕೃಷ್ಣಪ್ಪನವರು ರಾಮಚಂದ್ರ ಹೆಸರು ಹಾಗೂ ದಯಮಾಡಿ ಅವರು ಆಗಮಿಸಬೇಕು. ನಾಗೇಂದ್ರಣ್ಣ ಅವರು ಹಿರಿಯ ರಂಗಭೂಮಿ ಯಲಹಂಕದಿಂದ ಆಗಿದ್ದಾರೆ. ಅವರು ಕೂಡ ಸ್ವಾಗತಿಸಿದ ಕಾರ್ಯಕ್ರಮ ನೇತೃತ್ವದಲ್ಲಿ ಮಾತನಾಡಲಿಕ್ಕೆ ಎಲ್ಲರೂ ಸಹಕರಿಸಿ ಅಂತ ಮತ್ತೊಮ್ಮೆ ಕೇಳ್ಕೊಂಡಿದ್ದಾರೆ. ಈ ಒಂದು ರಾಜ್ಯದಲ್ಲಿ ಆಗಮಿಸಿ ನಮ್ಮ ಆಹ್ವಾನ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂತ ಎಲ್ಲ ವೇದಿಕೆಯ ಗಣ್ಯರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಸ್ವೀಕರಿಸಬೇಕು. ಹಾಗೆ ಈ ಒಂದು ರಾಜ್ಯ ಮಂಡಳಿ ಬಿಡುವಿಯ ದೇವರಾಜರು ಕೌನ್ಸಿಲರು 5,000 ಸಹಾಯ ನೀಡಿದ್ದಾರೆ. ದೇವರಾಜನ್ ಅವರು ಬಿಡುವಿ ಕೌನ್ಸಿಲರು 5,000 ರೂಪಾಯಿಗಳನ್ನು ಅವರು ಒಂದೇ ಕಾರ್ಯ ನಿಮಿತ್ತ ಬರಲಿಲ್ಲ. ಅವರು ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮವನ್ನ ಗಂಗರಾಜನ್ ಅವರು ಎಲ್ಲ ಗಣ್ಯರಿಗೆ ಸನ್ಮಾನ ಮಾಡುವ Oh
ಪಟೇಲ್ ವೆಂಕಟರಾಜ್ ಅವರ ವಾಯ್ಸ್ ತುಂಬಾ ಈಗ ದಯಮಾಡಿ ನಮ್ಮ ಒಂದು ನಾಟಕಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ಒಂದು ಪ್ರದರ್ಶನಕ್ಕೆ ತುಂಬಾ ಸಹಕಾರಿಯಾದಂತಹ ನಮ್ಮ ಪ್ರಾಂತ್ಯಜನ್ಯ ಸಾಂಸ್ಕೃತಿಕ ಕಲಾ ಟ್ರಸ್ಟ್ನ ಅಧ್ಯಕ್ಷರು ದಯಮಾಡಿ ಸುರೇಶಣ್ಣ ಅವರು ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಪ್ರಾಂತ್ಯಜನ್ಯ ಕಲಾ ಬಳಗದ ಅಧ್ಯಕ್ಷರು ಹಾಗೆಯೇ ಮಹಾದೇವರವರು ರಂಗಭೂಮಿ ಕಲಾವಿದರು ನನ್ನ ಮಂಜಾಪುರ ಅವ್ರಿಗೂ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ವೇದಿಕೆಗೆ ಬಂದು ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಲು ಕೇಳ್ಕೊತಾ ಇದ್ದೇನೆ. ಪಟೇಲ್ ಗಂಗಾಧರನ್ ಅವರು ಈ ಒಂದು ನಾಟಕ ಮಂಡಳಿಗೆ 5,000 ರೂಗಳನ್ನು ನೀಡಿರ್ತಾರೆ, ಅವರಿಗೆ ಧನ್ಯವಾದಗಳು. ರಾಜರವರು 5,000 ರೂಗಳನ್ನು ನೀಡಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಶ್ರೀನಿವಾಸ್ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡತಕ್ಕಂತಹ ಶ್ರೀನಿವಾಸ್ ಅವರು ಜೆಎಸ್ ಜಿಲ್ಲಾ ಅಧ್ಯಕ್ಷರು ರಾಮನಗರ, ಅವರು ಕೂಡ 5,000 ರೂಗಳನ್ನು ನೀಡಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಹಾಗೆ ಧನಂಜಯ ಅವರು ಸಂತೋಷ್ 2,000 ರೂಪಾಯಿ ನೀಡಿದ್ದಾರೆ, ಅವರು ಕೂಡ ಧನ್ಯವಾದಗಳು. ಮಿಶ್ರ ಸಮಾಜದ ಅಧ್ಯಕ್ಷರಾದಂತಹ ಗೋಪಾಲ್ ಅವರು ವೇದಿಕೆ